ನಮ್ಮ ಮೇಳದ ಭಾಗವತರನ್ನು, ಚಂಡವಾದಕರನ್ನು, ಸ್ತ್ರೀ ವೇಷಧಾರಿಗಳನ್ನು, ಪ್ರಧಾನ ವೇಷಧಾರಿಗಳನ್ನು ಗೌರವಿಸಬೇಕು ಹೇಳುವಂತಹ ಮಹತ್ವಾಕಾಂಕ್ಷೆ ಅವರದು. ಹಾಗಾಗಿ ಅದಕ್ಕೆ ಅವಕಾಶವನ್ನು ಕೇಳ್ಕೊಂಡಿದ್ದೀವಿ. ನಮ್ಮ ಮೇಳದಲ್ಲಿ ಭಾಗವತರಾಗಿ ಸಣ್ಣ ವಯಸ್ಸಿನಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿರುವಂಥವರು ಗಣೇಶಾಚಾರ್ಯ ಬಿಲ್ಲಾಡಿ ಅವರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇನೆ. ಹಾಗೆಯೇ ಬಹಳ ಸಣ್ಣ ವಯಸ್ಸಿನಲ್ಲಿ ಬಹಳ ಸಾಧನೆ ಮಾಡಿದವರು, ಪೆರಡೂರು ಮೇಳದಲ್ಲಿ ಬಹಳ ಯಶಸ್ವಿ ಚಂಡವಾದಕರಾಗಿ ನಿಮಗೆಲ್ಲ ಪ್ರೀತಿಗೆ ಭಾಜನರಾದವರು ಗೌರವಾನ್ವಿತ ಸುಜನ್ ಹಾಲಾಡಿ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇನೆ. ಹಾಗೆಯೇ ಪುರುಷ ವೇಷಧಾರಿಯಾಗಿ ತನ್ನ ವೇಷದ ಮೂಲಕವಾಗಿ ಈಗ ಎರಡನೇ ವೇಷಧಾರಿಯಾಗಿ ತಾನು ಮಾಡಬಹುದಾದ ಎಲ್ಲ ವೇಷದಲ್ಲಿ ಎಲ್ಲರನ್ನ ತಲುಪಬಹುದಾದಂತಹ ಒಬ್ಬ ಅಗ್ರಗಣ್ಯ ಕಲಾವಿದರು ವಿಶ್ವನಾಥ ಆಚಾರ್ಯ 90 ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇನೆ. ಒಬ್ಬ ಸ್ತ್ರೀ ವೇಷಧಾರಿಯಾಗಿ ಸಂಪ್ರದಾಯಬದ್ಧ ಸ್ತ್ರೀವೇಷವನ್ನು ಮಾಡ್ತಾ ಎಲ್ಲರನ್ನ ರಂಜಿಸುತ್ತಿರುವವರು ಸುಧೀರ್ ಪುರವರು ಬಹುಬೇಡಿಕೆಯ ಕಲಾವಿದರು. ನಾವೆಲ್ಲ ಅವರ ಅಭಿಮಾನಿಗಳು, ಇವರೆಲ್ಲರದ್ದು ಅಭಿಮಾನಿಗಳು ಅಂತ ಅನ್ಲಿಕ್ಕೆ ಖುಷಿ ಆಗುತ್ತೆ. ಸುಧೀರ್ ಪುರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇನೆ. ಇನ್ನೋರ್ವರು ಸ್ತ್ರೀ ವೇಷಧಾರಿ, ನಿಮಗೆಲ್ಲರಿಗೂ ಆತ್ಮೀಯರು, ಒಳ್ಳೆಯ ಸ್ತ್ರೀ ವೇಷಧಾರಿ ಸುಕುಮಾರ್ ನಿರ್ಜೆಡ್ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇನೆ. ಹಾಗೆಯೇ ಇನ್ನೊಬ್ಬರು ಅತ್ಯುತ್ತಮ ಸ್ತ್ರೀ ವೇಷಧಾರಿಗಳು, ನೀವು ನೋಡಿದಿರಿ, ಅನೇಕ ಪ್ರದರ್ಶನಗಳನ್ನು ನೋಡಿದಿರಿ. ಪ್ರದರ್ಶನದಲ್ಲೆಲ್ಲ ಅತ್ಯುತ್ತಮ ನಿರ್ವಹಣೆ ಮಾಡ್ತಕ್ಕಂಥ ಉಮೇಶ್ ಶಂಕರಣ್ಣ ಅವರನ್ನು ಕೂಡ ವೇದಿಕೆಗೆ ವಿನಂತಿ ಮಾಡ್ತೇನೆ. ಹಾಗೆಯೇ ಎಲ್ಲ ವಿಭಾಗದವರನ್ನು ಗೌರವಿಸಬೇಕು ಅನ್ನುವ ಕಾರಣಕ್ಕೆ ಬಹಳ ಮುಖ್ಯವಾಗಿ ನಾವು ದೇಗುಲದ ಈ ಮೇಳಗಳು ಅಂತಂದರೆ ಅದು ಸಂಚರಿಸುವಂಥ ದೇಗುಲ ಅಂತ ನಂಬಿಕೊಂಡವರು. ಹಾಗೆಯೇ ಮೇಳದ ಗಣಪತಿ ಪೆಟ್ಟಿಗೆಯನ್ನು ಹೊತ್ತು ಪ್ರತಿ ವರ್ಷ ಅತ್ಯಂತ ಭಕ್ತಿಭಾವದಿಂದ ಇರ್ತಕ್ಕಂಥ ವಿಠಲಣ್ಣನವರು ಕೂಡ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತೇನೆ. ಅವರೆಲ್ಲರನ್ನ ಗೌರವಿಸುವರೆ ಮನೆಗೆ ಯಜಮಾನರು ಮಂಜುನಾಥ ನಾಯಕರನ್ನ ವಿನಂತಿ ಮಾಡ್ತೇನೆ. ಬನ್ನಿ, ಮಂಜುನಾಥ ನಾಯಕರನ್ನ ವಿನಂತಿ ಮಾಡ್ತೇನೆ. ಬನ್ನಿ. ಗೌರವಾನ್ವಿತ ಗಣೇಶಾಚಾರ್ಯ ಬಿಲ್ಲಾಡಿ ಅವರು, ನಿಮಗೆ ಗೊತ್ತು, ನಮ್ಮ ಮೇಳದಲ್ಲಿ ಭಾಗವತರಾಗಿ ನಮ್ಮ ಮೇಳ ಹೇಳುವುದು ಮಂದಾರ್ತಿ ಮೇಳವನ್ನು, ಎಲ್ಲ ಮೇಳಕ್ಕೆ ನಾವು ಅಭಿಮಾನಿಗಳು. ಮಂದಾರ್ತಿ ಮೇಳವನ್ನು ನಮ್ಮ ಮೇಳ ಹೇಳುವುದು. ನಮ್ಮ ಮೇಳದಲ್ಲಿ ಒಬ್ಬ ಸಂಗೀತಗಾರನಾಗಿ, ಅಲ್ಲಿಯೇ ಒತ್ತು ಭಾಗವತರಾಗಿ, ಈಗ ಪ್ರಧಾನ ಭಾಗವತರಾಗಿ ಸಣ್ಣ ವಯಸ್ಸಿನಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರು ಗಣೇಶಾಚಾರ್ಯರು. ಭಾಳ ನಾವೆಲ್ಲ ಮಗು ಹೇಳೋದು, ಯಾಕೆ ಕೇಳಿದ್ರೆ ಮಗುವಿನ ಮುಗ್ಧತೆ ಇರುವಂಥ ಹುಡುಗ. ನಮ್ಗೆ ಭಾಳ ಖುಷಿ ಕೊಡೋದು, ಏರುವನು ರವಿ ಏರುವನು ಪಾನೋಳು ಸಣ್ಣಗೆ ಕಾಣುವನಂತ ಎತ್ತರಕ್ಕೆ ಏರಿದ್ರು ಕೂಡ ಆ ಒಳ್ಳೆಯ ಮುಗ್ಧತೆ ಈಗಲೂ ಕೂಡ ಅವನಲ್ಲಿದೆ. ಆ ಗಣೇಶಾಚಾರ್ಯರವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಮಂಜುನಾಥ ನಾಯಕರನ್ನು, ಅವರ ಪೂರ್ಣಿಮಾರನ್ನು ವಿನಂತಿ ಮಾಡ್ತೇನೆ. ಬಾಳು ಅಂದರೆ ನೋವು ನೋಲಿಗಳ ಸಂತೆ ಹೇಳ್ತೇವೆ, ಇಲ್ಲವಾಗಲೇ ಅವರಿಗೆ ಆ ಚಿಂತೆ ಎನ್ನುವ ಕಾರಣಕ್ಕೆ ರಕ್ಷಾ ಕವಚವಾಗಿ ಶಾಲನ್ನು ಹೊದಿಸಿ ಅವರಿಗೆ ನೆನಪಿನ ಗುಚ್ಛವನ್ನು ನೀಡಿ ಹಾಗೆಯೇ ಹಾರವನ್ನು ಹಾಕುವಾಗ ಹಾಕಿಕೊಂಡಂಥ ಬಾಗಿದಂಥ ಕೊರಡು ಹಾಗೆ ಇರಲಿ ಎನ್ನುವ ಕಾರಣಕ್ಕೆ ಹಾರವನ್ನು ಹಾಕಿ ಫಲಪುಷ್ಪಗಳನ್ನು ನೀಡಿ ನೆನಪಿನ ಗುಚ್ಛವನ್ನು ನೀಡಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ತಮ್ಮ ಜೋರಾದ ಚಪ್ಪಾಳೆಯ ಅಭಿನಂದನೆಗಳವರಿಗೆ ಹರಿದು ಬರಬೇಕು. ಗಣೇಶಾಚಾರ್ಯರು ಬೆಳಗಿನ ತನಕ ಕೊನೆ ಆಗೋ ತನಕ ತಮ್ಮನ್ನು ರಂಜಿಸುವರು. ಎಳೆಯ ವಯಸ್ಸಿನಲ್ಲಿ ಹಿರಿಯ ಸಾಧನೆ ಮಾಡಿದವರು. ಮುಂದಿನ ಗೌರವಕ್ಕೆ ಭಾಜನರು ಸುಜನ್ ಹಾಲಾಡಿ, ಅತಿ ಚಿಕ್ಕ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಸಾಧನೆ ಮಾಡಿದ ಹುಡುಗ. ನಮಗೆ ಭಾಳ ಖುಷಿ ಕೊಡೋದು ಆ ಮುಗ್ಧತೆ ಇದೆ. ಯಾವಾಗಲೂ ನಾವು ಆ ಮುಗ್ಧತೆಗೆ ಹೆಚ್ಚು ಬೆಲೆ ಕೊಡಬೇಕು ಹೇಳ್ತೇವೆ. ಅತ್ಯುತ್ತಮ ಏಕಲವೇ ಹೇಳುವುದು, ತಾನೇ ತಂಡವನ್ನು ಕಾಣ್ತಾ ಕಲಿತಾ ಅತ್ಯುತ್ತಮ ಚಂಡವಾದಕರಾಗಿ ಈಗ ಸಮಕಾಲೀನ ಯಕ್ಷಗಾನ ಪ್ರಪಂಚದಲ್ಲಿ ಅತ್ಯುತ್ಕೃಷ್ಟ ಬೆಡಗುತಿಟ್ಟಿನ ಸರ್ವಶ್ರೇಷ್ಠ ಚಂಡವಾದಕರು ಎನ್ನುವ ನೆಗಳತೆಗೆ ಭಾಜನರಾದವರು ಸುಜಾನ್ ಹಾಲಾಡಿ. ಅವರ ಯಕ್ಷ ಪ್ರಯಾಣ ಇನ್ನಷ್ಟು ಚೆನ್ನಾಗಿ ಸಾಗಲಿ ಎನ್ನುವಂಥ ಶುಭಾಶಯದ ಮೇಲೆ ಅವರನ್ನು ಗೌರವಿಸುತ್ತಿದ್ದೇವೆ. ಮುಂದಿನ ಗೌರವಕ್ಕೆ ಭಾಜನರು ವಿಶ್ವನಾಥ ಆಚಾರ್ಯ 90 ಅವರು. ಪೆರಡೂರು ಮೇಳದಲ್ಲಿರುವಾಗಲೂ ನೀವೆಲ್ಲ ಅವರ ಅಭಿಮಾನಿಗಳಾಗಿ ಅವರ ವೇಷಗಳನ್ನು ನೋಡ್ತಾ ಬಂದವರು. ಈಗಲೂ ಕೂಡ ಅವರ ಅಭಿಮನ್ಯುವಿನ ಪಾತ್ರಗಳು ಸದಾ ನಮ್ಮ ಕಣ್ಣಂಚಿನಲ್ಲಿದೆ. ಜೊತೆಗೆ ಯಾವುದೇ ಪಾತ್ರ ಮಾಡಿದರೆ ನಾವು ವಿಶ್ವನಾಥಾಚಾರ್ಯರ ಬಗ್ಗೆ ಖುಷಿ ಪಡೋದು, ಎಲ್ಲಿಯೂ ಉದಾಸೀನ ಇಲ್ಲದೆ ಸರ್ವರ ಮನೆಯನ್ನು ಸನ್ನದೇ ಮನೆ ಅಂತ ಯೋಚನೆ ಮಾಡಿ ಕಲೆಗೆ ಎಲ್ಲೂ ವ್ಯತ್ಯಾಸ ಆಗದ ಹಾಗೆ ಅತ್ಯುತ್ಕೃಷ್ಟ ಯಕ್ಷಗಾನ ಕಲಾವಿದರು ಎನ್ನುವಂಥ ನೆಗಳತೆಗೆ ಭಾಜನರಾದವರು ವಿಶ್ವನಾಥಾಚಾರ್ಯರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ಇನ್ನೋರ್ವರು ಸ್ತ್ರೀ ವೇಷಧಾರಿಗಳು ಸುಧೀರ್ ಉಪ್ಪೂರವರು ಪೆರಡೂರು ಮೇಳದಲ್ಲಿ ಯಶಸ್ವಿ ಸ್ತ್ರೀ ವೇಷಧಾರಿಯಾಗಿ ಈ ವರ್ಷ ಹಾಲಾಡಿ ಮೇಳದಲ್ಲೂ ಕೂಡ ಅವರು ತನ್ನ ಚಿತ್ತಾಕರ್ಷಕವಾದಂತಹ ವೇಷಭೂಷಣ ಜೊತೆಗೆ ಮಾತು ಸಮಯೋಚಿತವಾದಂಥ ಎಲ್ಲ ಸನ್ನಿವೇಶ ಪರಾಕಾಯ ಪ್ರವೇಶ ಅವುಗಳಿಂದಾಗಿ ಸುಧೀರ್ ಉಪ್ಪೂರು ನಮಗೆ ಅಪ್ಯಾಯಮಾನವಾಗ್ತಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ಅವರ ಬಾಳು ಹೆಚ್ಚು ಬಂಗಾರ ಆಗಲಿ, ಸಣ್ಣ ವಯಸ್ಸಿನಲ್ಲಿ ಹೆಚ್ಚಿನ ಸಾಧನೆ ಮಾಡಿದರೆ ಇನ್ನೂ ಕೂಡ ದೇವರು ಅವನಿಗೆ ಇನ್ನೂ ಹೆಚ್ಚು ಸೇವೆ ಮಾಡ್ತಕ್ಕಂಥ ಯೋಗ ಭಾಗ್ಯಗಳನ್ನು
ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇನ್ನೊಬ್ಬರು ನಮ್ಮ ಪಕ್ಕದವರೇ ಗೌರವಾನ್ವಿತ ಸುಕುಮಾರ್ ನಿರ್ಜೇಟ್ರವರು, ನಮ್ಮ ಪಕ್ಕದವರನ್ನವರು ಯಕ್ಷ ಪ್ರಪಂಚದಲ್ಲಿ ತನ್ನ ಸಾಧನೆಯನ್ನು ಮಾಡ್ತಾ ಅನೇಕ ವರ್ಷಗಳಿಂದ ಹಾಲಾಡಿ ಮೇಳದಲ್ಲಿ ಯಕ್ಷ ಪಯಣವನ್ನು ಮಾಡ್ತಾ ಇದ್ದಾರೆ. ಅತ್ಯುತ್ತಮ ಯಕ್ಷಗಾನ ಸ್ತ್ರೀ ಪಾತ್ರಧಾರಿಯಾಗಿ ಇವತ್ತು ಸ್ವಲ್ಪ ಅವರ ಪಾತ್ರಗಳು ನಿಮಗೆ ನಮ್ಗೆ ಸ್ವಲ್ಪ ನೋವು ಅನಿಸುತ್ತೆ. ಯಾಕೆ ಕೇಳಿ ಖಳನಾಯಕ ಭಾಳ ಕಷ್ಟ. ಆ ಖಳಪಾತ್ರದ ಮೂಲಕವಾಗಿ ಖಳನಾಯಕಿಯಾಗಿ ಅವ್ರು ನಮ್ಮ ಜೊತೆಗೆ ಇರ್ತಾರೆ. ಅವರಿಗೆ ಕೂಡ ಶ್ರೀದೇವರು ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಇನ್ನೋರ್ವರು ಸ್ತ್ರೀ ಪಾತ್ರಧಾರಿ ಗೌರವಾನ್ವಿತ ಉಮೇಶ್ ಶಂಕರಣ್ಣರವರು ಭಾಳ ಸುಂದರವಾದಂತಹ ಚಿತ್ರಣವನ್ನು ಮಾಡ್ತಾರೆ. ಪಾತ್ರ ಚಿತ್ರಣವನ್ನು ಮಾಡ್ತಾ ಆ ನ್ಯಾಯೋಚಿತವಾಗಿ ಆ ಪಾತ್ರಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ನ್ಯಾಯವನ್ನು ಒದಗಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಉಮೇಶ್ ಶಂಕರನಾರಾಯಣ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಗೌರವಿಸಬೇಕು ಅಂತ ಮಂಜುನಾಥ ನಾಯಕರನ್ನು ವಿನಂತಿ ಮಾಡ್ತೇನೆ. ರಕ್ಷಾ ಕವಚವಾಗಿ ಶಾಲನ್ನು ಹೊದಿಸಿ ಹಾರವನ್ನು ತೊಡಿಸಿ ಫಲ ಪುಷ್ಪಗಳನ್ನು ನೀಡಿ ನಮ್ಮ ನೆನಪಿನ ಗುಚ್ಛವನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಹಾಗೆಯೇ ಇನ್ನೋರ್ವರು ಗಣಪತಿ ಪೆಟ್ಟಿಗೆಯಲ್ಲಿ ಸಹಕರಿಸುತ್ತಿರುವವರು ವಿಠಲಣ್ಣ ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ವಿಠಲಣ್ಣನವರಿಗೆ ಕೂಡ ಶಾಲನ್ನು ಹೊದಿಸಿ ಹಾರವನ್ನು ತೊಡಿಸಿ ಫಲಪುಷ್ಪಗಳನ್ನು ನೀಡಿ ನಮ್ಮ ನೆನಪಿನ ಗುಚ್ಛವನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ಮಂಜುನಾಥ ನಾಯ್ಕ್ ಮತ್ತು ಪೂರ್ಣಿಮಾರವರನ್ನು ವಿನಂತಿ ಮಾಡ್ತೇನೆ. ಸುಂದರವಾದ ಮನೆ ತುಳಸಿ ಮನೆಯನ್ನು ನಿರ್ಮಾಣ ಮಾಡಿ ಮನೆಯ ಮುಂಭಾಗದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ಮರಳಚಿಕ್ಕ ದೇವರಿಗೆ ಬೆಳಕಿನ ಸೇವೆಯನ್ನು ಮಾಡ್ತಾ ಕಲಾವಿದರನ್ನು ಗೌರವಿಸಬೇಕು, ತನ್ನ ಮೂಲಕವಾಗಿ ಕಲೆ ಬೆಳಿಬೇಕು ಅನ್ನುವಂಥ ಸದುದ್ದೇಶವನ್ನು ಹೊಂದಿರತಕ್ಕಂಥ ಮಂಜುನಾಥ ನಾಯ್ಕರಿಗೆ ಧನ್ಯವಾದವನ್ನು ಸಲ್ಲಿಸ್ತೇವೆ. ಈ ಸಂದರ್ಭದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದನೆ ಸಲ್ಲಿಸಿ ನಮ್ಮ ಗೌರವವನ್ನು ಸ್ವೀಕರಿಸಿರುವ ಗಣೇಶಾಚಾರ್ಯರು ಮೊದಲಿಗೆ ಒಂದೆರಡು ಮಾತಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಆಮೇಲೆ ವಿಶ್ವನಾಥಾಚಾರ್ಯರು ಮಾತಾಡ್ತಾರೆ. ನಾವು ಯಾಕೆ ಹೇಳಿದ್ದೀವಿ ಕೇಳಿ ವಯಸ್ಸನ್ನದಾದರೂ ಈ ಭಾಗವತರು ಅಂದರೆ ನಮ್ಮ ಮೇಳದ ಪ್ರಧಾನ ವೇಷಧಾರಿಗಳು 1ನೇ ವೇಷ ಅಂತಲೇ ಅರ್ಥ. ಹಾಗಾಗಿ ಆ ಪ್ರೋಟೋಕಾಲ್ ಪ್ರಕಾರ ಅವರೇ ಮೊದಲು ಮಾತಾಡಬೇಕು ಅಂತ ಅವ್ರನ್ನ ವಿನಂತಿ ಮಾಡ್ತೇನೆ. ನಮ್ಮ ಫಿಲ್ಮಲ್ಲಾದರೆ ನಿರ್ದೇಶಕರು ಅವರೇ ನಿರ್ದೇಶಕರು, ಹಾಗಾಗಿ ಅವರೇ ಮೊದಲು ಮಾತಾಡಬೇಕು ಅಂತ ಅವ್ರನ್ನ ವಿನಂತಿ ಮಾಡ್ತೇನೆ. ವೇದಿಕೆ ಮೇಲಿರುವ ಗಣ್ಯಾತಿಗಣ್ಯರು ಹಾಗೂ ನನ್ನೊಂದಿಗೆ ಸನ್ಮಾನಿತರಾದ ನನ್ನ ಸಹಕಾರವಿದ್ದರಿಗೆ ಮೊದಲಾಗಿ ವಂದಿಸುತ್ತಾ, ಶ್ರೀ ತುಳಸಿ ಈ ಮನೆಯ ಎಲ್ಲ ಸದಸ್ಯರಿಗೂ ನಾನು ಮೊದಲಾಗಿ ವಂದಿಸುತ್ತೇನೆ. ನನಗೆ ಈ ಹಾಲಾಡಿ ಮಾಡಿದರೆ ಸನ್ಮಾನ ಆಗೋದು ಭಾರಿ ಕಡಿಮೆ. ಈ ವರ್ಷ ತುಂಬ ಸನ್ಮಾನ ಆಗ್ತಿರೋ ಕಾರಣ ಏನಂದರೆ ಪಂಜರ ಪಕ್ಷಿ ಪ್ರಸನ್ನ. ಇದು ನನಗೆ ತುಂಬ ಸಂತೋಷ ಆಗ್ತಿದೆ. ಹಾಗೆ ನನ್ನೊಂದಿಗೆ ಸನ್ಮಾನಿತರಾದ ಸುಕುಮಾರ್ ನಿರ್ಜೇಡು, ಸುಧೀರ್ ಉಪ್ಪೂರು, ತೊಂಬಟ್ಟು ವಿಶ್ವನಾಥಾಚಾರ್ಯರು ಹಾಗೂ ನನ್ನೊಂದಿಗೆ ಚಂಡೆಯ ವಾದಕರಾಗಿರುವ ಸುಜನ್ ಹಾಲಾಡಿಯವರು, ಉಮೇಶ್ ಶಂಕರಣ್ಣವರು, ವಿಠಲಣ್ಣವರು, ಇವರೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಸ್ಫೂರ್ತಿದಾಯಕ ಮಾತುಗಳಿಗಾಗಿ ಗಣೇಶವರಿಗೆ ವಂದನೆ ಸಲ್ಲಿಸಿ ವಿಶ್ವನಾಥಾಚಾರ್ಯರು ನಮ್ಮ ಜೊತೆಗೆ ತನ್ನ ಅನುಭವಗಳನ್ನು ಹಂಚಿಕೊಳ್ಳಬೇಕು ಅಂತ ವಿನಂತಿಸ್ತೇನೆ. ಸೇರಿರುವಂತಹ ಸಮಸ್ತ ಯಕ್ಷಾಭಿಮಾನಿಗಳಿಗೆ ಶಿರಭಾಗಿ ವಂದಿಸುತ್ತಾ, ವೇದಿಕೆಯಲ್ಲಿ ನನ್ನ ಜೊತೆಗೆ ಸನ್ಮಾನವನ್ನು ಸ್ವೀಕರಿಸಿರುವಂತಹ ನನ್ನ ಸಹ ಕಲಾವಿದರೆ ಹಾಗೂ ಇವತ್ತು ಸನ್ಮಾನವನ್ನು ಮಾಡಿರುವಂತಹ ಈ ಮನೆಯ ಯಜಮಾನರು, ಸನ್ಮಾನ ಸ್ವೀಕರಿಸಿದ್ದಕ್ಕೆ ಅಭಿಪ್ರಾಯವನ್ನು ಸಲ್ಲಿಸಬೇಕಾದದ್ದು ಕಲಾವಿದರಾಗಿ ನಮಗೆ ಕರ್ತವ್ಯ. ಯಾಕೆಂದರೆ ಸನ್ಮಾನ ಸ್ವೀಕರಿಸಿದಾಗ ನಾವು ಏನು ಅನಿಸಿಕೆಯನ್ನು ಹೇಳಿಕೊಳ್ಳಿಲ್ಲ ಅಂತಾದರೆ ಕೃತಜ್ಞರಾಗುತ್ತೇವೆ. ಇಲ್ಲಿ ದೊಡ್ಡವರು ಸಣ್ಣವರು ಎಂಬಂಥ ಪರಿಭೇದವಿಲ್ಲದೆ, ಕಲಾವಿದರು ಕೆಲಸಗಾರರು ಎನ್ನುವಂಥ ಪರಿಭೇದವಿಲ್ಲದೆ ಎಲ್ಲವರನ್ನು ಸಮಾನ ದೃಷ್ಟಿಯಿಂದ ಕಾಣುವ ಮೂಲಕವಾಗಿ ಎಲ್ಲವರನ್ನು ಒಂದೇ ವೇದಿಕೆಯಲ್ಲಿ ಸನ್ಮಾನವನ್ನು ಮಾಡಿದ್ದು ಇದು ನಿಜವಾಗಿ ಶ್ಲಾಘನೀಯವಾದದ್ದು. ಹೌದು, ಈ ನಿಮ್ಮ ಕಿರಿದಾದ ಗುಣಕ್ಕೆ ನಮ್ಮ ಹಾಲಾಡಿ ಮೇಳದ ಕಲಾ ತಂಡ ಸದಾಕಾಲ ಚಿರಋಣಿಯಾಗಿರ್ತದೆ ಅಂತ ಈ ಮಾತನ್ನು ಹೇಳುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಕ್ಷಗಾನ ರಂಗದಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ದೇವೆ ಎಂಬುದು ಮುಖ್ಯ ಅಲ್ಲ, ಸೇವೆ ಸಲ್ಲಿಸಿದಷ್ಟು ಸಹ ಪ್ರೇಕ್ಷಕರನ್ನು ಎಷ್ಟರ ಮಟ್ಟಿಗೆ ನಾವು ಮನಸ್ಸನ್ನು ಗೆದ್ದಿದ್ದೇವೆ, ಯಕ್ಷಗಾನ ರಂಗಕ್ಕೆ ನಾವು ಏನನ್ನು ಕೊಟ್ಟಿದ್ದೇವೆ ಎಂಬುದರ ಮೂಲಕವಾಗಿ ಆ ಕಲಾವಿದರ ಯೋಗ್ಯತೆಯನ್ನು ಅಳತೆ ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ನನಗೆ ವಯಸ್ಸು 43 ಆದರೂ ಯಕ್ಷಗಾನ ರಂಗ ತಿರುಗಾಟ 33. 10ನೇ ವಯಸ್ಸಿಗೆ ಯಕ್ಷಗಾನಕ್ಕೆ ಪದಾರ್ಪಣೆ ಮಾಡಿದವನಾಗ ನನ್ನ ಯಕ್ಷಗಾನದ ತಿರುಗಾಟಕ್ಕೆ ನಾನು ಮಾಡಿದಂಥ ಪ್ರಾಮಾಣಿಕವಾದಂಥ ಪ್ರಯತ್ನಕ್ಕೆ ತಾಯಿ ಮರಳುಚುಕಮ್ಮ ಅವರು ಈ ಗೌರವ ರೂಪದಂತಹ ಪ್ರತಿಫಲವನ್ನು ನನಗೆ ಅನುಗ್ರಹಿಸಿದ್ದಾಳೆ ಎಂಬುದನ್ನು ನಾನು ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇನೆ. ಅನೇಕ ಕಡೆ ನಮಗೆ ಸನ್ಮಾನ ಆಗಿರಬಹುದು, ಆದಂಥ ಸನ್ಮಾನ ಜೊತೆಯಲ್ಲಿ ಈ ಸನ್ಮಾನ ಎನ್ನುವುದು ಅವಿಸ್ಮರಣೀಯವಾದಂಥ ಸನ್ಮಾನ ಎಂಬ ಹಾಗೆ ನಾನು ಭಾವಿಸಿಕೊಳ್ಳುವ ಜೊತೆಯಲ್ಲಿ ನನ್ನ ಜೊತೆಯಲ್ಲೂ ವಯಸ್ಸಿನಲ್ಲಿ ಸಣ್ಣವರು, ಕಲಾ ಪ್ರೌಢಿಮೆಯಲ್ಲಿ ನನಗಿಂತ ದೊಡ್ಡದಾಗಿ ಬೆಳೆದು ನಿಂತಹ ಸುಧೀರ್ ಉಪ್ಪೂರು ಇರಬಹುದು, ಸುಜನ್ ಹಾಲಾಡಿ ಅವರು ಇರಬಹುದು, ಬಿಲ್ಲಾಡಿ ಗಣೇಶ್ ಇರಬಹುದು, ಸುಕುಮಾರ ನಿರ್ಜೆಟ್ ಇರಬಹುದು, ಉಮೇಶ್ ಶಂಕರನಾರಾಯಣ ಇರಬಹುದು, ಅಥವಾ
ನಮ್ಮೆಲ್ಲವರಿಂದ ವಯಸ್ಸಿನಲ್ಲಿ ಹಿರಿಯರಾದಂತಹ ವಿಠಲಣ್ಣ ಒಬ್ಬ ಕಲಾವಿದ ರಂಗದಲ್ಲಿ ರಂಜಿಸಬೇಕು ಅಂತಾದರೆ ನಾವು ಪ್ರಾಮಾಣಿಕವಾಗಿ ಕುಣಿತೇವೆ, ಪ್ರಾಮಾಣಿಕವಾಗಿ ಅರ್ಥವನ್ನು ನಾವು ಕರಗತ ಮಾಡಿಕೊಂಡ ಹಾಗೆ ನಿಮ್ಮನ್ನು ಸಂತೋಷಪಡಿಸುವಲ್ಲಿ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ. ಆ ಪ್ರಾಮಾಣಿಕವಾದಂಥ ಪ್ರಯತ್ನದ ಹಿಂದೆ ವಿಶೇಷವಾದಂಥ ಕೊಡುಗೆ ಯಾರದ್ದು ಕೇಳಿದ್ರೆ ನಮ್ಮ ವಿಠಲಣ್ಣನದ್ದು. ಒಬ್ಬರೇ ಗಣಪತಿ ಪೆಟ್ಟಿಗೆ ಕೆಲಸವನ್ನು ಮಾಡಿ ಅದರಲ್ಲಿಯೂ ಈ ಸೆಕೆಯ ಸಂದರ್ಭದಲ್ಲಿ 4-6 ಮಂದಿಗಳಿದ್ರೂ ಕೆಲಸ ಮಾಡೋದು ಬಹಳ ಕಷ್ಟ. ಅದರಲ್ಲಿ ಒಬ್ಬರೇ ಗಣಪತಿ ಪೆಟ್ಟಿಗೆ ನಿರ್ವಹಿಸಿ ಅಷ್ಟೂ ಜನ ಕಲಾವಿದರಿಗೆ ಕಟ್ಟುವುದರಿಂದ ಹಿಡಿದು ಬಿಡಿಸುವುದರಿಂದ ಹಿಡಿದು ಬಣ್ಣಗಾರಿಕೆ ವ್ಯವಸ್ಥೆಯನ್ನು ಮಾಡುವುದರಿಂದ ಹಿಡಿದು ತಮ್ಮದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಜವಾಗಿ ಅವರಿಗೂ ಕಲಾ ಮಾತೆ 100 ವರ್ಷಗಳ ಕಾಲ ಕಲಾಸೇವೆ ಮಾಡುವಂಥ ಸೌಭಾಗ್ಯವನ್ನು ಅನುಗ್ರಹಿಸಲಿ ಮಾತ್ರವಲ್ಲದೆ ನನ್ನ ಜೊತೆಯಲ್ಲಿ ಸನ್ಮಾನ ಸ್ವೀಕರಿಸಿದಂತಹ ನಮ್ಮ ಶ್ರೇಷ್ಠ ಕಲಾವಿದರು ಸಹ 100 ವರ್ಷಗಳ ಕಾಲ ಕಲಾ ಸೇವೆಯನ್ನು ಮಾಡುವಂಥ ಸೌಭಾಗ್ಯ ಆ ತಾಯಿ ದುರ್ಗಾ ಪರಮೇಶ್ವರಿ ಮರಳುಚುಕಮಾರು ಅನುಗ್ರಹಿಸಲಿ ಅನ್ನೋ ಹಾಗೆ ಕೇಳಿಕೊಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳಿಗೆ. ಸಾಪ್ತಾಹಿಕ ಮಾತುಗಳಿಗಾಗಿ ವಿಶ್ವನಾಥಾಚಾರ್ಯ ಅವರಿಗೆ ವಂದನೆ ಸಲ್ಲಿಸಿ ಮುಂದಿನ ಮಾತುಗಳಿಗಾಗಿ ಸುಧೀರ್ ಉಪ್ಪೂರ್ ಅವರನ್ನು ವಿನಂತಿ ಮಾಡ್ತೇನೆ. ಆರಾಧ್ಯ ಮಾತೆ ದುರ್ಗಾ ಪರಮೇಶ್ವರಿಯನ್ನು ಮನಸಾರ ಸ್ಮರಿಸಿಕೊಳ್ಳುತ್ತಾ ಯಕ್ಷಗಾನವನ್ನು ವೀಕ್ಷಿಸುವುದಕ್ಕೆ ಬಂದಂಥ ಪ್ರೇಕ್ಷಕ ಮಹಾಶಯರಿಗೆ ಮೊದಲಾಗಿ ವಂದಿಸುತ್ತಾ ನನ್ನ ಜೊತೆ ಸನ್ಮಾನಿತರಾದಂಥ ಸಹ ಕಲಾವಿದರಿಗೂ ನಮಸ್ಕರಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಸಂಯೋಜಕರು ಶ್ರೀ ತುಳಸಿಯ ಮನೆಯ ಸರ್ವ ಸದಸ್ಯರಿಗೂ ಮೊದಲಾಗಿ ನಾನು ವಂದಿಸ್ತೇನೆ. ಏನೋ ಹರಕೆ ಆಟ ಯಕ್ಷಗಾನ ಮಾಡಿ ಕಾರ್ಯಕ್ರಮ ಚಂದದಲ್ಲಿ ಮಾಡ್ಬೋದಿತ್ತು, ಆದರೆ ಅವರು ಹಾಗಲ್ಲ, ಕಲಾವಿದರನ್ನು ಗುರುತಿಸುವಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರಿಗೆ ಆರಾಧ್ಯ ಮಾತೆ ಆದಂಥ ದುರ್ಗಾ ಪರಮೇಶ್ವರಿ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತೇನೆ. ನಾವು ವೇಷ ಹಾಕಿ ಹೀಗೆ ಮಾತಾಡ್ಬೋದು, ಆದರೆ ವೇಷ ತೆಗೆದು ಮಾತಾಡೋದು ಸ್ವಲ್ಪ ಸಂಕೋಚ, ಮಾತಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಗಣೇಶ ಹಿಂದೆ ನಾವು ರಂಗಸ್ಥಳಕ್ಕೆ ಬರುವಾಗ ತಮಾಷೆಗೆ ಹೇಳ್ತಿದ್ದೆ, ಗಣೇಶ ಇವತ್ತು ನೀನು ಸನ್ಮಾನ ಪಡ್ಕೊಂಡು ನೀನೇ ಮಾತಾಡಬೇಕು ಅಂತ. ಅವ ಇಲ್ಲ ನನಗಾಗೋದಿಲ್ಲ ಅವನಿಗಾಗೋದಿಲ್ಲ ಅಲ್ಲ, ಅವನಿಗೆ ಹೇಳುವ ನಮಗೂ ಆಗೋದಿಲ್ಲ. ಹಾಗಾಗಿ ನಮ್ಮೆಲ್ಲರ ಪರವಾಗಿ ವಿಶ್ವನಾಥಾಚಾರ್ಯವರು ಧನ್ಯವಾದವನ್ನು ತಿಳಿಸಿದ್ದಾರೆ. ಅದೆಲ್ಲರ ಪರವಾಗಿ ನಿಮಗೆ ಧನ್ಯವಾದವನ್ನು ನಾನು ಹೇಳ್ತಾ ಇದ್ದೇನೆ. ಆರಾಧ್ಯ ಮಾತೆ ಅವರಿಗೆ ಸಕಲ ಸೌಭಾಗ್ಯವನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸಿಕೊಳ್ಳುತ್ತಾ ಒಂದು ಸಂತೋಷದ ವಿಷಯ ಏನಂತ ಹೇಳಿದ್ರೆ, ನಮ್ಮ ಜೊತೆಗೆ ವಿಠಲಣ್ಣ ಗಣಪತಿ ಪೆಟ್ಟಿಗೆ ಅವರಿಗೆ ಸನ್ಮಾನ ಆದ್ದು ಸಂತೋಷದ ವಿಷಯ. ನೋಡಿದವರೆಲ್ಲ ಹೇಳ್ತಾರೆ, ಅಯ್ಯೋ ಪಂಜರ ಪಕ್ಷಿಯಲ್ಲಿ ನೀವು ಎಷ್ಟು ಸೀರೆ ಬದಲಿಸ್ತೀರಿ. ಸೀರೆ ಬದಲಿಸುವುದು ದೊಡ್ಡದಲ್ಲ, ಸೀರೆಯನ್ನು ಮಡಚಿಡುವುದು ಬಹಳ ದೊಡ್ಡ ಕೆಲಸ. ಈ ಪ್ರಸಂಗದಲ್ಲಿ ಸಾಧಾರಣ 20-25 ಸೀರೆ ನಾವು 3 ಜನ ಸ್ತ್ರೀ ಪಾತ್ರಧಾರಿಗಳು ಉಡುವುದಾಗ್ತದೆ. ಅಂತ 25 ಸೀರೆಯನ್ನು ಪ್ರತಿದಿನ ಬಿಸಿಲಿಗೆ ಹಾಕಿ ಅದನ್ನು ಮಡಚಿಟ್ಟು ಮತ್ತೆ ನಾವು ಉಟ್ಟ ಮೇಲೆ ಮತ್ತೆ ಮಡಚಿಡುವಂಥ ಕೆಲಸ, ಅದು ಯಾವುದೊಂದು ಬಟ್ಟೆ ಅಂಗಡಿಯವರಿಗೂ ಸಹ ಸಾಧ್ಯ ಆಗಲಿಕ್ಕಿಲ್ಲ ಈ ಶೆಕೆಯೂರಿಯಲ್ಲಿ. ಅಂಥ ಒಂದು ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ವಿಠಲಣ್ಣ. ಅವರಿಗೆ ಸನ್ಮಾನ ಮಾಡಿದ್ದು ನಮಗೆ ಸಂತೋಷದ ವಿಷಯ ಅಂತ ಹೇಳ್ತಾ ನಮಸ್ಕರಿಸ್ತೇನೆ. ಧನ್ಯವಾದಗಳು. ನೆರಬಂದವರನ್ನು ನೆನೆಯುವಂತೆ ಗೌರವಾನ್ವಿತ ಸುಧೀರ್ ಉಪ್ಪೂರ್ ಅವರ ಮಾತುಗಳಿಗೆ ವಂದನೆಗಳು ಸಲ್ಲಿಸಿ ಮುಂದಿನ ಮಾತುಗಳಿಗಾಗಿ ಉಮೇಶ್ ಶಂಕರನಾಳ್ ಅವರನ್ನು ವಿನಂತಿ ಮಾಡ್ತೇನೆ. ಎಲ್ಲರಿಗೆ ನಮಸ್ಕರಿಸಿಕೊಳ್ತಾ ಇದ್ದೇನೆ. ಹಾಗೂ ಹಾಲಾಡಿ ಮೇಳದ ವೇದಿಕೆಯಲ್ಲಿ ನನಗೊಂದು ಸನ್ಮಾನ ಆಗ್ತದಂತಾದರೆ ಇದು ನನ್ನ ಯೋಗ ಅಂತ ನಾನು ಭಾವಿಸಿಕೊಳ್ತೇನೆ. ತುಂಬ ವರ್ಷ ನಾನು ಯಕ್ಷಗಾನ ಸೇವೆಯನ್ನು ಸಲ್ಲಿಸಿದ್ದೇನೆ. ಹಾಗಂತ ಈ ಸನ್ಮಾನ ಎನ್ನುವಂಥ ಅನುಭವ ಆದದ್ದು ಇವತ್ತು ಪ್ರಥಮ ಮಾತ್ರ ನನಗೆ. ಹಾಗಂತ ಇದನ್ನು ಮಾತ್ರ ಯಾವ ಕಾಲಕ್ಕೂ ನಾನು ಮರೆತು ಹೋಗುವುದಿಲ್ಲ ಅಂತ ಹೇಳುವುದು. ಆಗ ಈ ಮನೆಯವರಿಗೂ ಆಗ ನಮ್ಮ ಮೇಲದಿರುವಂಥ ಎಲ್ಲ ಕಲಾವಿದರಿಗೂ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ರಮೇಶ್ರವರಿಗೆ ವಂದನೆಗಳನ್ನು ಸಲ್ಲಿಸಿ ಸುಜನ್ ಮಾತಾಡಲ್ಲ, ಚಂಡೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇವತ್ತಿನ ನಾವು ವಿನಂತಿ ಮಾಡಿಕೊಂಡಾಗ ಗಣೇಶ ಸುಕುಮಾರ್ ಇವತ್ತು ನಾವು ವಿನಂತಿ ಮಾಡಿಕೊಂಡಾಗ ನಮ್ಮ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಅತ್ಯಂತ ಖುಷಿಯಿಂದ ಒಪ್ಪಿಕೊಂಡಿದ್ದಾರೆ ಗಣೇಶಾಚಾರ್ಯ ಬಿಲ್ಲಾಡಿ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಚಂಡೆಯಲ್ಲಿ ನಿಮಗೆಲ್ಲ ಚಂಡೆಯ ಮಾಂತ್ರಿಕ ಹೇಳೋದು ಸುಜನ್ ಹಾಲಾಡಿ, ಚಿಕ್ಕ ವಯಸ್ಸಿನಲ್ಲಿ ಅತಿ ದೊಡ್ಡ ಸಾಧನೆ ಮಾಡಿದ ಹುಡುಗ. ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ವಯಸ್ಸು ಹೇಳಿದರು 43 ಹೇಳಿದರು, ಆದರೆ ನಮಗೆ ಇವತ್ತು ಕೂಡ ಅವರು 16 ಹಾಗೆ ಕಾಣ್ತಾರೆ. ಗೌರವಾನ್ವಿತ ವಿಶ್ವನಾಥಾಚಾರ್ಯರು ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ನಾನು ಚಿಕ್ಕವನಿರುವಾಗ ಪೆರಡೂರು ಮೇಳದ ಆಗ ಮೈಕ್ ಸೆಟ್ನಲ್ಲಿ ಹೇಳ್ತಾ ಇದ್ರು, ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಮೈಮಾನ ಮರೆಸುವ ರಾಮನಾಯರಿಯವರ ವೇಷ ಅಂತ. ಹಾಗೆ ನಮಗೆ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಮೈಮಾನ ಮರೆಸುವವರು ಗೌರವಾನ್ವಿತ ಸುಧೀರ್ ಉಪ್ಪೂರ್ ಅವರು ನಮ್ಮ ಸನ್ಮಾನಕ್ಕೆ ಕೊರಳೊಡ್ಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಸ್ತ್ರೀ ವೇಷಧಾರಿಯಾಗಿ ನಮ್ಮೆಲ್ಲರಿಗೂ ಆತ್ಮೀಯರಾಗಿರ್ತಕ್ಕಂಥ ಸುಕುಮಾರ್ ರೆಡ್ಡಿಯವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹಾಗೆಯೇ ಉಮೇಶ್ ಶಂಕರನಾಥ್ರವರು ಸ್ತ್ರೀ ವೇಷಧಾರಿಯಾಗಿ ಅತ್ಯುತ್ತಮವಾಗಿ ನಮ್ಮನ್ನೆಲ್ಲ ರಂಜಿಸುವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ವಿಠಲಣ್ಣನವರು
ಅವರು ಕೂಡ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಪ್ರಾಯಶಃ ಅಜ್ಞಾನದಿಂದ ಹಿಡಿದು ಅಭಿಜ್ಞಾನವರೆಗೆ, ಮುಗ್ಧನಿಂದ ಹಿಡಿದು ವಿದಗ್ಧನ ತನಗೆ ತನ್ನ ಸಂಮೋಹನ ಶಕ್ತಿಯನ್ನು ಬೀರಿ ಸಂಘರ್ಷಣ ಶಕ್ತಿಯ ಗುಟ್ಟನ್ನು ಬಿಟ್ಟುಕೊಡೋದ ಲೀಲಾ ಮನೋಹರವಾದಂಥ ಕಲೆ ಇದ್ರೆ ಯಕ್ಷಗಾನ ಅಂತ. ನಾನೊಬ್ಬ ಶಿಕ್ಷಕನಾಗಿ ಎಲ್ಲೋದ್ರೂ ಮೈ ಹಿಡಿತೀನಿ. ಯಾಕೆ ಕೇಳಿದರೆ ನಾನು ತಾಳಮದ್ದಲೆ ಆಗುತ್ತೆ, ನನಗೆ ಯಕ್ಷಗಾನ ಆಗೋಲ್ಲ. ಯಾಕೆ ಕೇಳಿದರೆ ಕುಣಿತ ಬರೋಲ್ಲ ನನಗೆ. ನಾನು ಮಾಡೋದು ಅದನ್ನು ಯಕ್ಷಗಾನದಲ್ಲಾದರೆ ಲವಕುಶ ಕಾಲದಲ್ಲಿ ರಾಮನೇ ಮಾಡೋದು, ಭೀಷ್ಮ ವಿಜಯ ಆದರೆ ಪರಶುರಾಮನ್ ಮಾಡ್ಕೊಂಡು ನಾನು ಬದುಕಿದವ. ಆದರೆ ನನಗದು ಭಾಷೆಯನ್ನು ಕಲಿಸಿಕೊಟ್ಟಿದೆ ಎಂಬ ಖುಷಿ ಇದೆ. ಮತ್ತು ಎಲ್ಲಿ ಹೋಗ್ಲಿಕ್ಕೆ ಯಕ್ಷಗಾನ ನನಗೆ ಅನುವು ಮಾಡಿಕೊಟ್ಟಿದೆ ಅನ್ನುವಂಥ ಸಂತೋಷ ಇದೆ. ಆ ಯಕ್ಷಗಾನ ಕಲೆಗೆ ನಮಿಸ್ತಾ, ಕಲಾವಿದರಿಗೆ ನಮಿಸ್ತಾ, ಅವರೆಲ್ಲರ ಸಹಕಾರದಿಂದ ಈ ಕಲೆ ಬರೆದಿದೆ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀ ಮಹಾಗಣಪತಿಯನ್ನು, ವಿಶ್ವೇಶ್ವರನ್ನ, ತಾಯಿ ಮಂದ ದುರ್ಗಾ ಪರಮೇಶ್ವರಿ, ಹಾಗೆಯೇ ಮರ್ಲ ಚಿಕ್ಕು ಹಾಗೂ ಹಾಲಾಡಿಯ ದುರ್ಗಾ ಪರಮೇಶ್ವರಿ ಅವರೆಲ್ಲರಿಗೂ ಇನ್ನು ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಯೋಗ ಭಾಗ್ಯಗಳನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿ, ತಮ್ಮ ರಸ ಸಮಯದ ನಡುವೆ ನಾವು ವಿನಂತಿ ಮಾಡಿಕೊಂಡಾಗ ತಾವೆಲ್ಲ ಸಹಕರಿಸಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ಮುಂದಿನ ಕಥೆಗೆ ಅನುಮಾನ ಮಾಡಿಕೊಡ್ತಾ ಇದ್ದೇವೆ. ಜೊತೆಗೆ ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪಾದರೆ ಮುಂಭಾಗದಲ್ಲಿರೋರು ಹಂಸಕ್ಷರನೇ ಆಗಿದೆ ಅಂತ ಕ್ಷಮಿಸಬೇಕು ಅಂತ ವಿನಂತಿ ಮಾಡಿ ಕಥೆಯನ್ನು ಮುಂದುವರಿಸುವುದಕ್ಕೆ ತಮ್ಮ ಒಪ್ಪಿಗೆಯನ್ನು ಕೇಳ್ತೇನೆ. ಯಕ್ಷಗಾನಂ ಗೆಲ್ಗೆ.